लेकिन एक सेकंड ಸೊ ನಾನು ನಿಮ್ಗೆ ಹೇಳಿದ್ದೆ ವೈರಲ್ ಜ್ಯೂಸ್ ಮಾಡ್ತೀನಿ ಅಂತ ಬೇರೆ ಬ್ಲಾಗಲ್ಲಿ ಹೇಳಿದ್ದೆ. ಸೊ ಎಲ್ಲ ತೊಗೊಂಡು ಬಂದಿದ್ದೆ, ಬಟ್ ಆ ಬ್ಲಾಗಲ್ಲಿ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಮಾಡ್ತಾಯಿದ್ದೀನಿ. ಫಸ್ಟು ನಾನು 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ಆ್ಯಂಡ್ ಸಬ್ಜಾನ ತೊಗೊಂಡಿದ್ದೀನಿ, ಮತ್ತು ಕಲ್ಲಂಗಡಿ. ಆ್ಯಂಡ್ ನಾನು ಇದು ನನ್ನ ಮಗನಿಗೇನು ಕುಡಿಸ್ತಾ ಇದ್ದೀನಲ್ವ, ಸೊ ಅವನಿಗೋಸ್ಕರ ಸಕ್ಕರೆ ಬೇಡ ಅಂತ ನಾನು ಇಲ್ಲಿ ಕಲ್ಲು ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಈ ಹಾಲನ್ನ ಬಿಸಿ ಮಾಡಿಲ್ಲ, ಹೇಗೆ ಪ್ಯಾಕೆಟ್ ತೊಗೊಂಡು ಬಂದೀನಿ ಹಾಗೇ ಬೊಗೋಣಿಯಲ್ಲೂ ಹಾಕಿದ್ದೀನಿ. ಸೊ ಅದ್ರ ಒಳಗಡೆ ನಾನು ಸಣ್ಣ ಚಾಪ್ ಮಾಡಿರೋದು ಕಲ್ಲಂಗಡಿ ಹಾಕಿದ್ದೀನಿ. ಆ್ಯಂಡ್ ಸಬ್ಜಾ ಬೀನ್ಸು ನಾನು 1 ಅವರ್ಗೋಸ್ಕರ ನೆನೆ ಹಾಕ್ಕೊಂಡಿದ್ದೆ. ಸೊ ಅದನ್ನು ಹಾಕಿಬಿಟ್ಟು ಇದರಾಗಿ ರೋ ಅಬ್ಸಾ ಇದು ಹಾಕ್ತಾಯಿದ್ದೀನಿ. ಇದೇನು ಟೇಸ್ಟ್ ಏನು ಬರೋಲ್ಲ, ಜಸ್ಟ್ ಕಲರ್ಗೆ ಅಷ್ಟೇ. ಸೊ ಆ್ಯಂಡ್ ಇದು ಟೇಸ್ಟಿಗೆ ತುಂಬ ಒಳ್ಳೆಯದು. ಆ್ಯಂಡ್ ಈ ಸಮ್ಮರಲ್ಲಿ ಬಿಸಿಲಲ್ಲಿ ನೀವು ಹೆಂಗೂ ಕುಡಿಬೇಕೇನಾದರೂ ತಣ್ಣಗಂತಂದರೆ ಪಟ್ಟಂತ ಒಂದು 10 ಮಿನಿಟ್ಸಲ್ಲೇ ಮಾಡ್ಬೋದು. ಸೊ ಲಾಸ್ಟಲ್ಲಿ ನಾನು ಐಸ್ ಕ್ಯೂಬ್ ಕೂಡ ಹಾಕ್ತಾಯಿದ್ದೀನಿ ಇದರೊಳಗಡೆ, ಬಿಕಾಸ್ ಸ್ವಲ್ಪ ತಣ್ಣಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಲು ಕೂಡ ತುಂಬ ತಣ್ಣಗಿತ್ತು, ಆ್ಯಂಡ್ ಐಸು ಕೂಡ ಹಾಕಿದ್ದೀನಿ, ತುಂಬ ತಣ್ಣಗಾಗ್ಬಿಟ್ಟಿತ್ತು. ಸೊ ಇವಾಗ ಹೇಗೂ ಸೀಸನ್ ಕಲ್ಲಂಗಡಿದು ಸೀಸನ್ ಬೇರೆ ಇದೆ, ನೀವು ಆರಾಮಾಗಿ ಸಿಗುತ್ತೆ ನಿಮಗೆ. ಸೊ ಫ್ರೂಟು ತಿನ್ನೋಂಗಾಗುತ್ತೆ, ಆ್ಯಂಡ್ ಜ್ಯೂಸು ಕೂಡ ತುಂಬ ಟೇಸ್ಟಾಗಿರುತ್ತೆ. ಸೊ ಇವಾಗ ಈ ಜ್ಯೂಸು ಟೇಸ್ಟ್ ಹೇಗಿದೆ ಅಂತ ಅಮ್ಮನಿಗೆ ಕೊಡ್ತಾಯಿದ್ದೀನಿ. ಸೊ ನಾನು ಇದರಲ್ಲಿ ಕಲ್ಲು ಸಕ್ಕರೆ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ದಿನೂ ಆಗುತ್ತೆ ಅಲ್ವಾ. ಸೊ ಈಗ ನಾನು ಮಮ್ಮಿಗೆ ಕೊಡ್ತೀನಿ, ನೋಡೋಣ ನಮ್ಮ ಅಮ್ಮನ ರಿಯಾಕ್ಷನು. ಸೊ ಅಮ್ಮ ಕುಡಿದ ತಕ್ಷಣ ಫೇಸ್ ಒಂಥರ ಮಾಡಿಬಿಟ್ರು, ಬಿಕಾಸ್ ಅದು ತುಂಬ ತಣ್ಣಗಿತ್ತು. ಎಷ್ಟು ತಣ್ಣಗೆ ಮಾಡಿದ್ಯಾ ಅಂತ ಹೇಳ್ತಾಯಿದ್ರು. ಸೊ ನಾನು ನಕ್ಬಿಟ್ಟೆ. ನೀನು ಈ ಥರ ರಿಯಾಕ್ಷನ್ ಮಾಡಿಬಿಟ್ರೆ ವಿಡಿಯೋ ನೋಡಿದವರು ಅನ್ಕೊತಾರೆ ಚೆನ್ನಾಗಿಲ್ಲ ಅಂತ ಅನ್ಕೊತಾರೆ ಅಂತ ಹೇಳಿದ್ರೆ ಮಮ್ಮಿ ನಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲ, ಹಾಗೇನೂ ಇಲ್ಲ, ಅದು ತುಂಬ ತಣ್ಣಗಿತ್ತು. ಹಾಲು ಕೂಡ ತುಂಬ ಫ್ರೀಝರಿಂದ ತೆಗೆದಿದ್ದೆ, ಆ್ಯಂಡ್ ಐಸ್ ಕ್ಯೂಬ್ ಕೂಡ ತುಂಬ ಹಾಕ್ಬಿಟ್ಟಿದ್ನಲ್ಲ. ಸೊ ತುಂಬ ಹೆವಿ ತಣ್ಣಗಾಗ್ಬಿಟ್ಟಿತ್ತು. ಕುಡಿದ ತಕ್ಷಣ ಅಲ್ಲೂ ಜುಮ್ ಅಂತಿತ್ತು, ಅಷ್ಟು ತಣ್ಣಗಾಗಿತ್ತು. ಆ್ಯಂಡ್ ಇವಾಗ ನಾನು ನನ್ನ ಹಸ್ಬೆಂಡ್ಗೂ ಕೂಡ ತೊಗೊಂಡೋಗ್ತಾ ಇದ್ದೀನಿ. ಫಸ್ಟ್ ಹಾಕ್ಬಿಟ್ಟು ನಾನು ಟ್ರೈ ಮಾಡಿದ್ದೀನಿ. ಸೊ ಟ್ರೈ ಮಾಡಿದ್ದೆ, ತುಂಬ ಟೇಸ್ಟಾಗಿತ್ತು. ಆ್ಯಂಡ್ ಶುಗರು ಅಂದರೆ ಸ್ವೀಟು ಮತ್ತು ಫ್ರೂಟ್ಸು ನಿಮಗಿನ್ನೂ ಬೇಕಂತಂದರೆ ನೀವು ಫ್ರೂಟ್ಸ್ ಆ್ಯಡ್ ಮಾಡ್ಬೋದು, ಬಟ್ ಇದು ಇಷ್ಟೇ ಮಾಡಿ ತುಂಬ ಚೆನ್ನಾಗಿರುತ್ತೆ. ಸೊ ಅವರಿಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ಇವಾಗ ನಾನು ಈ ಚಿಕ್ಕ ಗ್ಲಾಸಲ್ಲಿ ನನ್ನ ಮಗನ ಹತ್ರ ತೊಗೊಂಡೋಗ್ತಾ ಇದ್ದೀನಿ. ಸೊ ತುಂಬ ತಣ್ಣಗಿತ್ತಲ್ವ, ಸೊ ಸ್ವಲ್ಪ ಅವನಿಗೆ ಟ್ರೈ ಮಾಡಿಸ್ತಾ ಇದ್ದೆ. ಅವನು ಕೂಡ ಹಿಂಗೆ ಮುಖ ಇದು ಮಾಡ್ತಿದ್ದ ಕುಡಿದ ತಕ್ಷಣ. ಸೊ ಇದನ್ನು ನೀವು ತಂದುಬಿಟ್ಟು ಮನೇಲಿ ಮಾಡಿ ನೋಡಿ. ನಾನು ಹೇಳೋದ್ಕಿಂತ ನೀವು ಮಾಡಿ ನೋಡೋದು ಚೆನ್ನಾಗಿರುತ್ತೆ. ಸೊ ಕುಡಿದು ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.